4 ಜನರ ಜೊತೆ ಯಾಕೆ, ನಮ್ಮ ಮನೆಯವ್ರ ಜೊತೆನೆ ಮನಸ್ಸು ಬಿಚ್ಚಿ ಮಾತಾಡಕ್ಕಾಗ್ತಿಲ್ಲ, ಅಷ್ಟು ಸಂಕಟ ಪಡ್ತಿದ್ದಾಳೆ. ಅದಕ್ಕೆ ಈ ನರಕದಿಂದ ದೂರ ಇರಬೇಕು ಅಂತಾನೆ ಹೋಗಿ ಕತ್ಲ ಕೋಣೆಯಲ್ಲಿ ತನಗ್ ತಾನೇ ಬಂದಿ ಮಾಡ್ಕೊಂಡಿದ್ದಾಳೆ. ಅದಕ್ಕೀಗ ಏನ್ ಮಾಡ್ಬೇಕು ಅಂತ? ನನ್ನ ಮಗಳು ಇಲ್ಲಿ ಕಷ್ಟಪಡ್ತಿದ್ರೆ ಅವಳಪ್ಪ ನಾನು ಅವಳ ಕಷ್ಟ ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ? ಇರೋಳು ಒಬ್ಳು ಮಗಳು, ಅವಳ ಮದುವೆ ಜೀವನ ಅಂತೂ ಅತಂತ್ರ ಆಗೋಯ್ತು. ಮತ್ತೆ ಅವಳ ಗಂಡನ ಜೊತೆ ಬಾಳ್ತಾಳೆಲ್ಲೋ ಗೊತ್ತಿಲ್ಲ. ಆದರೆ ನಾನು ಬದುಕಿರೋವರೆಗೂ ನನ್ನ ಮಗಳು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಎಲ್ಲರ ಬಟ್ಟೆನೂ ಪ್ಯಾಕ್ ಮಾಡಿದ್ದೀನಿ. ನಾವು 3 ಜನ ಎಲ್ಲಾದರೂ ದೂರ ಹೋಗಿ ಇದ್ಬಿಡೋಣ. ಈ ಜಂಜಾಟದಿಂದ ದೂರ ಇದ್ರೆ ಸ್ವಲ್ಪ ನೆಮ್ಮದಿಯಾದರೂ ಸಿಗುತ್ತೆ. ವಾತಾವರಣ ಬದಲಾದ್ರೆ ನನ್ನ ಮಗಳ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ನೀವ್ ಹೇಳ್ತಿರೋದೇನೋ ಸರಿ, ಆದ್ರೆ ಈಗ ದಿಢೀರಂತ ಹಿಂಗ್ ಹೇಳ್ಬಿಟ್ರೆ ಹೆಂಗ್ ಹೊರಡೋದು? ಇದಕ್ ನಾನು ಒಪ್ಪಿದ್ರು ಜ್ಯೋತಿ ಒಪ್ಪೋದಿಕ್ ಸಾಧ್ಯನೇ ಇಲ್ಲ. ಅವಳು ಬರ್ಲಿಲ್ಲ ಅಂದ್ರೆ ನಾನು ಬರಕಿಲ್ಲ. ಜ್ಯೋತಿ ಜ್ಯೋತಿ ಅಂತೂ ರೂಮಿಂದ ಆಚೆ ಬಂದಿಯಲ್ಲ. 2 ದಿನದಿಂದ ನೀನು ಹೊರಗೆ ಬರ್ದೇ ಇರೋದಕ್ಕೆ ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಎಂತಿದ್ದೀಯಾ? ಕಾಫಿ ಟೀ ಏನಾದರೂ ಮಾಡ್ಕೊಂಬರಲ್ಲ? ಅಪ್ಪ ಹೇಳ್ತಾ ಇರೋದು ಸರಿಯಾಗಿದೆ. ನನ್ಗಿಲ್ಲಿರಕ್ ಆಗ್ತಾ ಇಲ್ಲ. ಸ್ವಲ್ಪ ದಿನ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ನನಗೂ ಅನ್ನಿಸ್ತಾ ಇತ್ತು. ಬಾ ಹೋಗೋಣ. ಈ ಊರಿನ ಪಂಚಾಯಿತಿ ಮುಖಂಡ್ರು ನನ್ನ ಮತ್ತೆ ಶಿವರಾಜು ವಿಚ್ಛೇದನ ವಿಚಾರದಲ್ಲಿ ಯಾವಾಗ ತೀರ್ಮಾನ ತಗೊಳ್ತಾರೋ ಆವಾಗ ವಾಪಸ್ ಬರೋಣ. ಜೀವನದಲ್ಲಿ ಫಸ್ಟ್ ಟೈಮ್ ಮಗಳ ಬಗ್ಗೆ ಯೋಚನೆ ಮಾಡಿ ಏನೋ ನಿರ್ಧಾರ ತಗೊಂಡಿದ್ದಾರೆ. ಅದೇ ನನಗೆ ಖುಷಿ ವಿಚಾರ. ಒಂದ್ ಗಳಿಗೆ ಆಚೆ ಈಚೆ ಆದ್ರೂ ಯಾರ ಮನ್ಸು ಹೇಗ್ ಬೇಕಿದ್ರು ಬದಲಾಗ್ಬೋದು. ಚಂದ್ರಿಕಾ, ಏನಿನ್ನೂ ಹಾಗೆ ನಿಂತಿದೀಯಾ? ಅವಳು ಹೇಳಿದ್ ಕೇಳಿಸ್ಲಿಲ್ವಾ? ಹೊರಗಡೆ ಕಾರ್ ನಿಂತಿದೆ, ಬೇಗ ನಡಿ. ಹಿಂಗೇನಾ? ಅಯ್ಯ, ಹೋಗ್ತಿರೋದು ಮಗಳ ಸಮಾಧಾನಕ್ಕೆ, ಸಂಭ್ರಮಕ್ಕಲ್ಲ. ನಡಿ ನಡಿ, ನಾನು ಹೋಗಿ ಬಾಗ್ಲಾಕೊಂಬರ್ತೀನಿ. ಅಲ್ಲ, ಈ ವಮನ್ ಮನ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಶಿವರಾಜು ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾರೆ. ಆದ್ರೂ ನಿರ್ಧಾರ ತಗೊಳ್ಳೋದಕ್ಕೆ ಸಮಯ ಬೇಕು ಅಂತಿದ್ದಾರೆ. ಏನ್ ಮಾಡೋದು ನಾನೀಗ? ಇವ್ರನ್ನ ಹೇಗೆ ಒಪ್ಸೋದು? ಏನೋ ಮಗನೇ, ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ನಿನ್ನ ಹೆಂಡತಿ ಪಂಚಾಯತಿ ಅಧ್ಯಕ್ಷೆ, ಅವಳು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇದೆ. ಅವಳು ಗಂಡ ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ? ಅಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇನೋ ಮಾತಾಡ್ಬೇಡ. ಸಂಧ್ಯಾ ಮೇಡಮ್ ಹತ್ರ ಶಿವಣ್ಣನ ಬಗ್ಗೆ ಮಾತಾಡ್ದೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಹೌದಾ? ಏನಂದ್ಲು? ಮದ್ವೆಗೆ ಒಪ್ಕೊಂಡ್ಬಿಟ್ಲಾ? ಹಂಗಾರೆ ಯಾವಾಗ ಮದ್ವೆ? ನಾಳೆನೆ. ಅಯ್ಯ, ಸ್ವಲ್ಪ ಇರೇ ಹೇಳೋವರೆಗೂ. ಮಗನೇ, ಹೇಳೋ ಅದೇನಂದ್ಲು ಅಂತ. ಅಪ್ಪ, ಸಂಧ್ಯಾ ಅವರು ಶಿವಣ್ಣಂಗೋಸ್ಕರ ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತಾರೆ. ಆದ್ರೆ ಮದುವೆ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಸಮಯ ಕೊಡಿ, ನಾನು ಯೋಚನೆ ಮಾಡಬೇಕು ಅಂತಾರೆ. ನನಗಂತೂ ಅವ್ರಿಬ್ರನ್ನ ಹೇಗೆ ಒಂದ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಳಿಮಯ್ಯ, ಅದು ಸಣ್ಣ ವಿಷಯ. ಈಗ ಬೆಂಕಿನೂ ಬೆಣ್ಣೆನೂ ದೂರ ಇದ್ರೆ ಎಲ್ಲರ ಬೆಣ್ಣೆ ಕರಗ್ತದ? ಅವೆಳ್ನು ತಕ್ಕಂಬಂದು ಹತ್ರಕ್ ಮಾಡಕ್ಬೇಕು.
ಆವಾಗ ಬಿಸಿ ಸೋಕ್ತದೆ, ಬೆಣ್ಣೆ ಕರಗ್ತದೆ. ಅಂದ್ರೆ ಅಂದ್ರೆ ಶಿವಣ್ಣನ್ನು ಸಂಧ್ಯನ್ನು ಭೇಟಿ ಮಾಡಿಸ್ಬೇಕು. ಅವರಿಬ್ರು ಒಬ್ರನ್ನೊಬ್ರು ನೋಡ್ಬೇಕು, ಕಣ್ಣು ಕಣ್ಣು ಕೂಡ್ಬೇಕು, ಮನ್ಸು ಮನ್ಸು ಬೆರಿಬೇಕು. ಆಗ ನೋಡು ಅವರಿಬ್ರು ಮಧ್ಯೆ ಪಿರುತಿ ಪಟ್ ಅಂತ ಉಟ್ಕೊಂಡ್ಬಿಡ್ತದೆ. ಪರವಾಗಿಲ್ಲ ಅತ್ತೆ, ನಿನ್ ತಲೆಲೂ ಒಳ್ಳೆ ವಿಷಯನೇ ಇದೆ. ಮತ್ತೆ ಇಂಥ ಮನೆ ಹಾಳು ಬುದ್ಧಿ ಎಲ್ಲ ಅವಳ ತಲೆಯಲ್ಲೇ ಇರೋದು. ಅಣ್ಣ, ಏನ್ ಮನೆ ಆಳು ಬುದ್ಧಿ ಅಂತ ಹೇಳ್ತಾ ಇದ್ಯಾ? ನಾನು ಶಿವಣ್ಣನ್ ಮನೆ ಉಳ್ಸಕ್ ನೋಡ್ತಾ ಇವ್ನಿ. ಉರುಳ್ಸಕ್ ನೋಡ್ತಾ ಇದೆಯಲ್ವಾ? ಅಣ್ಣ, ಆಯ್ತಾಯ್ತು. ಆದ್ರೂ ಅತ್ತೆ, ನಿಮ್ ಐಡಿಯಾ ಮಾತ್ರ ಸೂಪರ್ ಆಗಿದೆ. ಮೊದಲನೇ ಸಲ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ನೋಡು. ನೀನ್ ಹೇಳ್ದಂಗೆ ಮಾಡ್ತೀನಿ, ನೋಡ್ತಾ ಇರು. ಅವರಿಬ್ರು ಭೇಟಿ ಮಾಡಿಸ್ತೀನಿ, ಕಣ್ಣು ಕಣ್ಣು ಬೆರೆಸಿ ಮನ್ಸು ಮನ್ಸು ಸೇರಿಸ್ತೀನಿ, ಅವರಿಬ್ರು ಪ್ರೀತಿ ಮಾಡೋ ಹಾಗೆ ಮಾಡ್ತೀನಿ. ನಮಸ್ಕಾರ. ನಮಸ್ತೆ ಸರ್. ಅವರು ಹೆಂಗಿದ್ದಾರೆ? ಚೇತರ್ಗೆ ಏನು ಕಾಣಿಸ್ತಿಲ್ಲ ಸರ್. ಟ್ರೀಟ್ಮೆಂಟ್ ನಡೀತಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೆದರ್ಕೊಳಕ್ ಹೋಗ್ಬೇಡ್ರವ, ಎಲ್ಲ ಒಳ್ಳೇದ ಆಕೈತಿ. ನಿಮಗೆ ಅನ್ಯಾಯ ಆಗಕ್ಕ ನಾನು ಬಿಡಂಗಿಲ್ಲ. ತಗೋರಿ. ಅಯ್ಯೋ, ಇದೆಲ್ಲ ಯಾಕೆ ಸರ್? ಇಲ್ಲೇ ಟ್ರೀಟ್ಮೆಂಟಿಗೆ ಬೇಕಾಕೈತ್ವಾ, ಇಟ್ಕೋರಿ. ಬೇಡ ಸರ್, ನನ್ನ ಹತ್ರ ಹಣ ಇದೆ. ಇರ್ಲಿ, ನಿಮ್ಮ ಹತ್ರ ಇದ್ರೂ ಪ್ಲೀಸ್ ತಗೋರಿ. ಏನಾರ ಹೆಲ್ಪ್ ಬೇಕಂದ್ರೆ ಫೋನ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಅವನ್ ಹುಷಾರಾಗಿ ನೋಡ್ಕೊಡ್ರಿ. ಬರ್ತೀನಿ. ಓ, ಇಲ್ಲಿಗೂ ಬಂದ್ರಿ? ಕಾಲ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ಲಿಲ್ವಲ್ಲ? ಫೋನ್ ಮಾಡಿದಾಗ ತೆಗಿಲಿಲ್ಲ ಅಂದ್ರೆ ಏನಾತ್ರಿ? ಇತ್ತೀಚೆಗೆ ನೀವು ನನ್ನ ನೆರಳಿನ ಗತ್ಲೆ ನಾನು ಎಲ್ಲಿ ಹೋದ್ರು ನನ್ನ ಹಿಂದಿಂದನ ಬರಾಕತ್ತಿರಲ್ಲ. ಏನ್ ಮಾಡೋದು? ಇನ್ಮೇಲೆ ನಾನು ನಿಮ್ಮ ಹಿಂದೆ ತಾನೇ ಬರ್ಬೇಕು. ಏನು ನನ್ ಮೇಲ್ ಕೋಪನಾ? ಸಿಟ್ಟಂತೇನಿಲ್ರಿ, ನಿಮ್ಮ ವಿಚಾರದಾಗ ಮುಳುಗಿ ನಾನು ಮಾಡಬೇಕಾಗಿರೋ ಕರ್ತವ್ಯದ ಬಗ್ಗೆ ಗಮನ ಕೊಡೋದನ್ನು ಮರ್ತು ಬಿಟ್ಟೆ ಅಂತ ಅನಿಸ್ತು. ಇನ್ಮೇಲೆ ಹಾಗಾಗಲ್ಲ ಬಿಡಿ. ನಾನು ನಿಮ್ಗೆ ಯಾವ ತೊಂದರೆನೂ ಕೊಡಲ್ಲ. ತೊಂದರೆ ಅನ್ನೋದಕ್ಕಿಂತ ಸದ್ಯದ ಪರಿಸ್ಥಿತಿಗೆ ನಾವು ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬಹಳ ಚಲೋ ಅಂತ ಅನ್ಸಾಕತ್ತೈತಿ. ಯಾಕೆ? ಆ ತಾಯಿ ಮಗಳಿಗೆ ನ್ಯಾಯ ಕೊಡಿಸೋವರೆಗೂ ನಾನು ಖಾಸಗಿ ಬದುಕಿಂದ ಸ್ವಲ್ಪ ದೂರ ಇರೋದ ಸರಿ. ನನ್ನ ಖಾಸಗಿ ಬದುಕಿನಕ್ಕಿಂತ ಖಾಕಿ ಬದುಕಿಗೆ ಮೊದಲನೇ ಆದ್ಯತೆ. ನೀವಿದನ್ನು ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡಿನಿ. ದಯವಿಟ್ಟು ಈ ವಿಚಾರದಾಗ ನೀವು ನನಗೆ ಸಹಕರಿಸ್ಬೇಕು. ಅಷ್ಟೇ ತಾನೇ? ನಿಮಗ್ ಸಹಕರಿಸ್ತೆ ಇನ್ಯಾರಿಗೆ ಸಹಕರಿಸ್ಲಿ? ನನಗೆ ಸಹಕರಿಸಾಕ ಅಂತ ಅನಿಸ್ತೈತಿ. ತುಳಸಿ ಪರ ಎವಿಡೆನ್ಸ್ ತಂದಿದ್ದು ನೋಡಿ. ನೀವು ನ್ಯಾಯದ ಪರ, ನಾನು ಧರ್ಮದ ಪರ. ನ್ಯಾಯದಲ್ಲಿ ಧರ್ಮ ಇರುತ್ತೋ ಇಲ್ವೋ, ಆದ್ರೆ ಧರ್ಮದಲ್ಲಿ ನ್ಯಾಯ ಇದ್ದೇ ಇರುತ್ತೆ. ಇದು ನಿಮಗೆ ಇವಾಗ ಅರ್ಥ ಆಗದೆ ಇರ್ಬೋದು, ಆದ್ರೆ ಮುಂದೆ ಅರ್ಥ ಆಗುತ್ತೆ. ಸರಿ, ನಾನು ಹೊರಡ್ತೀನಿ. ಒಂದ್ ನಿಮಿಷ. ಹಾಗೆ ನಂದೊಂದು ರಿಕ್ವೆಸ್ಟ್. ರಿಕ್ವೆಸ್ಟಾ? ಏನು? ಕೆಲ್ಸದ ಒತ್ತಡದಲ್ಲಿ ಸಿಗಾಕೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದನ್ನ ಮರಿಬೇಡಿ. ಕೊನೆ ಪಕ್ಷ ಸಮಯ ಸಿಕ್ಕಾಗ ತುಂಬಾ ಹೊತ್ತೆಲ್ಲ ಬೇಡ, 1-2 ನಿಮಿಷ ಆದ್ರೂ ಸರಿ ಫೋನ್ ಮಾಡ್ಬೋದಾ? 1 ನಿಮಿಷ? ಪರವಾಗಿಲ್ಲ, 1 ನಿಮಿಷ ಆದ್ರೂ ಕಾಲ್ ಮಾಡಿ. ಹಂಗಲ್ರಿ, 1 ನಿಮಿಷ ರೀ, ನನಗೆ ಫೋನ್ ಬರಾಕತ್ತೈತಿ ಎಂದೆ. ಹೇಳ್ರಿ ರಾಜೇಶ್.
ಸರ್, ಶ್ರೀರಾಮ್ ಹೆಸರಲ್ಲಿ ಕಾಲ್ ಮಾಡಿದ ಹುಡುಗ ಸಿಕ್ಕಿದಾನೆ. ವಾವ್, ವೆರಿ ಗುಡ್. ಶ್ರೀರಾಮ್ ಕೇಸ್ನಾಗ ಶ್ರೀರಾಮ್ ಹೆಸರು ಹೇಳ್ಕೊಂಡು ಫೋನ್ ಮಾಡ್ದವ ಸಿಗಾಕೊಂಡ.